ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆ ಸಾಕಷ್ಟು ನೆಗೆಟಿವಿಟಿಯನ್ನು ಇಟ್ಕೊಂಡು ಹೋದರು. ಆದರೆ ಹೊರಗಡೆ ಬರಬೇಕಾದ್ರೆ ಒಂದು ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನು ಗೆದ್ದು ಹೊರಗಡೆ ಬಂದರು. ಸೊ ಅವರು ಹೊರಗಡೆ ಬಂದಾದ್ಮೇಲೆ ಎಲ್ಲೂ ಸಹ ಎಲ್ಲರ ಥರ ಪಾರ್ಟಿ ಪಬ್ ಅದು ಇದು ಅಂತ ಹೋಗದೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಹೋಗದೆ ಬಟ್ ಒಬ್ಬ ಕಾಮನ್ ಪೀಪಲ್, ನಮ್ಮ ಕರ್ನಾಟಕದ ಹುಡುಗ ಅಂತ ಅನ್ನಿಸ್ಕೊಂಡಿರುವಂತಹ ಪ್ರತಾಪ್ ಒಬ್ಬ ಕಾಮನ್ ಒಂದು ಮಿಡಲ್ ಕ್ಲಾಸ್ ಮನೆಯ ಹುಡುಗ ಯಾವ ಥರ ಇರ್ತಾನೋ ಸೊ ಆ ರೀತಿ ದೇವಸ್ಥಾನ ಒಂದು ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ಅಂಬರೀಷ್ ಅಣ್ಣವ್ರ ಸಮಾಧಿ ಹತ್ರ ಹಾಗೆ ಪುನೀತ್ ಅಣ್ಣವ್ರ ಸಮಾಧಿ ಹತ್ರ ಹಾಗೆ ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೂ ಸಹ ಹೋಗಿ ಬಂದಿದ್ದಾರೆ. ಈಗ ತದನಂತರ ಅವರ ಜರ್ನಿ ಸಾಗಿದ್ದೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ. ಯಾಕಂದರೆ ನಾವೆಲ್ಲ ನಡೆದಾಡುವ ದೇವರು ಅಂತ ಶಿವಕುಮಾರ ಸ್ವಾಮಿ ಅವ್ರನ್ನ ಹೇಳ್ತೀವಿ. ಸೊ ಅಲ್ಲಿ ಹೋಗಿ ಒಂದೆರಡು ನಿಮಿಷಗಳ ಕಾಲ ಅಂದರೆ ಧ್ಯಾನಕ್ಕೆ ಕೂತು ಅಲ್ಲಿರುವಂತಹ ಈಗ ಮಠಾಧಿಪತಿಗಳನ್ನ ಮೀಟ್ ಮಾಡಿಕೊಂಡು ಹಾಗೆ ಸಿದ್ಧಗಂಗಾ ಸ್ವಾಮಿ ಅವರ ಪ್ರತಿಮೆಯ ಹತ್ರ ಮತ್ತು ಅವರ ಸಮಾಧಿ ಹತ್ರ ಹೋಗಿ ಒಂದು ಪೂಜೆ ಮತ್ತು ನಮನವನ್ನು ಸಲ್ಲಿಸಿ ಬಂದಿದ್ದಾರೆ. ಹಾಗೆ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ಅವರು ಒಂದಷ್ಟು ಸಮಯವನ್ನು ಕಾಲ ಕಳೆದು ಅವರ ಜೊತೆನೇ ಧ್ಯಾನವನ್ನು ಸಹ ಮಾಡಿದ್ದಾರೆ. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾ ಫುಲ್ ಹರಿದಾಡ್ತಾ ಇದೆ, ಟ್ರೆಂಡಲ್ಲಿ ಓಡ್ತಾ ಇದೆ. ಈಗಂತೂ ಪ್ರತಾಪ್ ಅವರ ಅಭಿಮಾನಿಗಳು ಎಲ್ಲಿ ಹೋದ್ರು ಜೈ ಡ್ರೋನ್, ಜೈ ಪ್ರತಾಪಣ್ಣ ಅಂತ ಒಂದೇ ಕೂಗು. ಯಾಕಂದರೆ ಅವರ ಅಭಿಮಾನಿಗಳಲ್ಲಿ ಒಂದು ಕಾಮನ್ ಪೀಪಲ್ ಥರ ಮುಳುಗಿ ಎದ್ದೇಳ್ತಾ ಇದ್ದಾನೆ ಪ್ರತಾಪ್. ಸೊ ಈಗಾಗಲೇ ಎಲ್ಲೂ ಸಹ ನಾನು ಸೆಲೆಬ್ರಿಟಿ ಅನ್ನೋ ಒಂದು ಅಹಂ ಇಲ್ಲದೆ ನಾನು ಕೂಡ ಒಬ್ಬ ಕಾಮನ್ ಪೀಪಲ್, ನಾನು ಸರಳತೆಯ ಸಾಮಾನ್ಯ ಮನುಷ್ಯ ಅಂತ ಹೇಳ್ಕೊಂಡು ಓಡಾಡೋ ರೀತಿ ಓಡಾಡ್ತಿದ್ದಾರೆ ನಮ್ಮ ಪ್ರತಾಪ್ ಅವರು. ಈಗ ಈ ಒಂದು ಸಿದ್ಧಗಂಗಾ ಮಠಕ್ಕೆ ಹೋಗಿರುವಂತಹ ವಿಷಯ ತುಂಬಾ ಒಳ್ಳೆಯದು. ಯಾಕಂದರೆ ನಡೆದಾಡುವಂತಹ ದೇವರ ಒಂದು ಆಶೀರ್ವಾದ ಪಡ್ಕೊಂಡ್ರೆ ಇನ್ನೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ. ಹಾಗೆ ಪ್ರತಾಪ್ ಅವ್ರಿಗೆ ಎಲ್ಲ ರೀತಿಯಿಂದಲೂ ಸಕ್ಸಸ್ಸನ್ನು ಕಾಣಲಿ ಅಂತ ನಾವು ಸಹ ಆಶಿಸ್ತೀವಿ. ನಿಮ್ಗೆ ಹೇಗನ್ನಿಸ್ತು ಈ ಒಂದು ವಿಷಯ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಹಾಗೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.